ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿನ್ ಟೆಕ್ ಕನ್ನಡ. ನೀವು ನೋಡ್ತೀರಾ ಡೈಲಿ ಟೆಕ್ ನ್ಯೂಸ್ ಎಪಿಸೋಡ್ 1. ಸೊ ಮೊದಲನೇ ನ್ಯೂಸು ಏನು ಅಂದರೆ, ಟೆಕ್ ನ್ಯೂಸಲ್ಲಿ ಸ್ಯಾಮ್ಸಂಗ್ ಅವರು ಈ ವರ್ಷ ಫೈನಲ್ ಆಗಿ One UI 7 ರಿಲೀಸ್ ಮಾಡಲ್ಲ ಅಂತ ಸೊ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇಯರ್ದು ಅವ್ರದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸು ಲಾಂಚ್ ಆಗ್ತಾ ಇದೆ. ಸೊ ಅವಾಗಲೇ ಒಂದೇ ಸರಿ ಆಂಡ್ರಾಯ್ಡ್ 15 ಮೇಲೆ ಬೇಸ್ ಆಗಿರೋ One UI ಅಪ್ಡೇಟ್ 7 ಅಪ್ಡೇಟ್ನ ಒಂದೇ ಸರಿ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವರ್ಷ ಯಾರ್ಯಾರು One UI ಅಪ್ಡೇಟ್ಗೆ ಕಾಯ್ತಾ ಇದ್ದೀರಾ ಸ್ಯಾಮ್ಸಂಗ್ ಇದರಲ್ಲಿ, ಬಟ್ ಈ ವರ್ಷ ಬರಲ್ಲ ಅಂತ ಸ್ಯಾಮ್ಸಂಗ್ ಅವರು ಖಂಡಿತವಾಗಿ ಹೇಳಿದ್ದಾರೆ. ಇನ್ನು ಗೈಸ್, ಗೂಗಲ್ ಅವರು ಕೂಡ ಒಂದು 3 ಅಪ್ಡೇಟ್ ತಗೊಬಂದಿದ್ದಾರೆ. ಅದು ಫೋನ್ ಏನಾದರೂ ಕಳೆದೋಯ್ತು ಅಂದ್ರೆ ಈ 3 ಅಪ್ಡೇಟ್ ಕೂಡ ಒಂದು ಸಖತ್ ಹೆಲ್ಪ್ ಆಗಿದೆ. ಸೊ 3 ಅಪ್ಡೇಟ್ ಏನು ಅಂದ್ರೆ, ಮೊದಲೇ ಅಪ್ಡೇಟು, ನೀವೇನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರಾದ್ರು ಬಂದು ಬೈಕಲ್ಲಿ ಇಲ್ಲ ಕಾರಲ್ಲಿ ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಫೋನಾಗಿ ಕಿತ್ಕೊಂಡು ಓಡೋದ್ರೆ ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ ಸ್ಕ್ರೀನು ಲಾಕ್ ಆಗುತ್ತದೆ. ಸೊ ಅದು ಹೇಗೆ ನಡೆಯುತ್ತೆ ಅಂದರೆ, ಮಿಷಿನ್ ಲರ್ನಿಂಗ್ ಅಂತ ಒಂದು ಮಾಡೆಲ್ ಮೇಲೆ ಈ ಪ್ರೊಸೆಸ್ ನಡೆಯುತ್ತೆ. ಸೊ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ಒಂದು ನಾರ್ಮಲ್ ಆಗಿ ಒಂದು 4-5 km/h ನಡ್ಕೊಂಡು ಹೋಗ್ತಾ ಇರ್ತೀರ. ಬಟ್ ಬೈಕ್ ಅವ್ನು ಬಂದು ನಿಮ್ಮ ಫೋನಾಗಿ ಕಿತ್ಕೊಂಡು ಹೋದ್ರೆ ಆ ಸ್ಪೀಡ್ನ ಕ್ಯಾಚ್ ಮಾಡ್ಕೊಂಡು ಈ ಮಷಿನ್ ಲರ್ನಿಂಗ್ ಅನ್ನೋ ಮಾಡಲು ಆ ಮಾಡಲ್ನ ಕ್ಯಾಚ್ ಮಾಡಿಕೊಂಡು ನಿಮ್ಮ ಫೋನ್ ಆಟೋಮೆಟಿಕ್ ಆಗಿ ಲಾಕ್ ಮಾಡುತ್ತೆ, ನಿಮ್ಮ ಡಾಟಾನ ಇಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಗೂಗಲ್ ಅವರು ಹೊಸ ಅಪ್ಡೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲನೇ ಅಪ್ಡೇಟ್ ಆಯ್ತು ಅಂದ್ರೆ, ಇನ್ನು ಎರಡನೇ ಅಪ್ಡೇಟ್ ಏನು ಅಂದ್ರೆ, ಮೊಬೈಲ್ ಏನಾದರೂ ಆಫ್ಲೈನಲ್ಲಿ ನೆಟ್ನ ಆಫ್ ಮಾಡಿದ್ರು, ವೈಫೈನ ಆಫ್ ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಫೋನಾಗಿ ಕಂಡುಹಿಡಿಬೋದು ಅಂತ ಫ್ಯೂಚರ್ನ ಇವರು ಬರ್ತಾ ಇದ್ದೀನಿ ಅಂತ ಗೂಗಲ್ ಅವರು ಹೇಳಿದ್ದಾರೆ. ಇನ್ನು ಮೂರನೇ ಅಪ್ಡೇಟ್ ಏನು ಅಂದ್ರೆ, ಗೂಗಲ್ ಅವರು ಫೈಂಡ್ ಮೈ ಡಿವೈಸ್ನ ಸ್ವಲ್ಪ ಇಂಪ್ರೂವ್ ಮಾಡಿ, ಅಂದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ರಿಮೋಟ್ ಆಗಿ ನಿಮ್ಮ ಮೊಬೈಲ್ನ ಲಾಕ್ ಮಾಡ್ಬೋದು. ಅಂದರೆ ನಿಮ್ಮ ಮೊಬೈಲ್ ಎಲ್ಲ ಕಳೆದೋಗಿರುತ್ತೆ, ಬಟ್ ಆದರೂ ನೀವು ಬೇರೆ ಫೋನಲ್ಲಿ ಲಾಗಿನ್ ಆಗಿನ ಬೇರೆ ಡಿವೈಸಲ್ಲಿ ಲಾಗಿನ್ ಆಗಿ ರಿಮೋಟ್ ಆಗಿ ನಿಮ್ಮ ಮೊಬೈಲ್ನ ಲಾಕ್ನ ಮಾಡ್ಕೋಬೋದು, ಡಾಟಾನ ಎಲ್ಲೂ ಲೀಕ್ ಮಾಡಿದ್ರೆ ಆ ಥರ ಒಂದು ಆಪ್ಷನ್ನ ಇಲ್ಲಿ ಗೂಗಲ್ ಅವರು ಫೈಂಡ್ ಮೈ ಡಿವೈಸಲ್ಲಿ ಫ್ಯೂಚರ್ ಡಬಲ್ ರಿಮೋಟ್ ಲಾಕ್ ಅಂತ ಒಂದು ಹೊಸದಾಗಿ ಇಲ್ಲಿ ಅಪ್ಡೇಟ್ನ ಬಂದಿದ್ದಾರೆ. ಇನ್ನು ಗೂಗಲ್ ಅವ್ರದ್ದು ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ರೀಸೆಂಟಾಗಿ ಕೆಲವೊಂದು ಕಡೆ ಲಾಂಚ್ ಆಗಿದೆ, ಇನ್ನು ನಮ್ಮ ಇಂಡಿಯಾದಲ್ಲಿ ಅಷ್ಟು ಲಾಂಚ್ ಆಗಿಲ್ಲ. ಗೂಗಲ್ ಫೋಟೋ ಜೆಮಿನೈ ಎ ಫ್ಯೂಚರು. ಸೊ ಇದರಲ್ಲಿ ಏನಂದರೆ, ಜಸ್ಟ್ ನಿಮ್ದು ಯಾವ್ದಾದ್ರು ಒಂದು ಫೋಟೋಸ್, ಗೂಗಲ್ ಫೋಟೋಸಲ್ಲಿ ಒಂದು ಫೋಟೋ ಮೇಲೆ ನಿಮ್ಗೆ ಇದು ಏನಾದರೂ ಒಂದು ಫೋಟೋದಲ್ಲಿ ಇನ್ಫಾರ್ಮೇಷನ್ ಬೇಕು, ಬ್ರೀಫ್ ಇನ್ಫಾರ್ಮೇಷನ್ ಬೇಕು, ಜಸ್ಟ್ ನೀವು ಆ ಫೋಟೋ ಮೇಲೆ ಹೋಗಿ ಲಾಂಗ್ ಪ್ರೆಸ್ ಇಲ್ಲ ಅಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ, ಜಸ್ಟ್ ಅದ್ರ ಮೇಲೆ ಪಾಯಿಂಟ್ ಮಾಡಿ ನಂಗೆ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಏನಾದ್ರು ತಿಳಿಸ್ಕೊಟ್ರೆ ನಿಮಗೆ AI ಮುಖಾಂತರ ಫುಲ್ ಜೆಮಿನೈ ಮುಖಾಂತರ ಫುಲ್ಲು ಎಂಟೈರ್ ಡೀಟೇಲ್ಸ್ನ ತಿಳಿಸುತ್ತೆ ಅಂತ ಹೊಸದಾಗಿ ಅಪ್ಡೇಟು ಜೆಮಿನೈ ಕಡೆಯಿಂದ ಬರ್ತಾ ಇದೆ ಅಂತ ಗೂಗಲ್ ಅವರು ಇಲ್ಲಿ ತಿಳಿಸಿದ್ದಾರೆ. ಇನ್ನು ರೀಸೆಂಟಾಗಿ ಲಾಂಚ್ ಆಗಿರೋ iPhone 16 iOS 18 ಅಪ್ಡೇಟ್ ಇತ್ತು, ಬಟ್ ಅಲ್ಲಿ ಕೆಲವೊಂದು ಗ್ಲಿಚಸ್ ಎಲ್ಲ ಇತ್ತು ಅಂತ ಹೇಳ್ತಾರೆ. ಸ್ಕ್ರೀನ್ ವರ್ಕ್ ಆಗ್ತಿಲ್ಲ, ಕ್ಯಾಮ್ರಾ ಸ್ಟಕ್ ಆಗ್ತಾಯಿತ್ತು ಮೈಕ್ರೋ ಮೋಡಲ್ಲಿ, ಹಾಗೆ ಆ್ಯಪ್ಸ್, ಮೆಸೇಜಿಂಗ್ ಆ್ಯಪ್ಸ್ ಎಲ್ಲ ಆಟೋಮೆಟಿಕಾಗಿ ಕ್ವಿಕ್ ಆಗ್ತಿದ್ದು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಆಂಡ್ರಾಯ್ಡ್ 18.1 ಅಪ್ಡೇಟು ಬಂದಿದೆ. ಸೊ 18.01 ಅಪ್ಡೇಟ್ ಬಂದಿದೆ. ಸೊ ಈ ಅಪ್ಡೇಟಲ್ಲಿ ಎಲ್ಲ ಗ್ಲಿಚಸ್ನ ಎಲ್ಲ ಬಗ್ಸ್ನ ಫಿಕ್ಸ್ ಮಾಡಿದ್ದೀನಿ ಅಂತ ಆಪಲ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇನ್ನು ಎಷ್ಟು ಫಿಕ್ಸಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನು ಇವಾಗ ಲಾಂಚ್ ಆಗಿರೋದಲ್ವಾ. ಸೊ ಮುಂದೆ ನೋಡಬೇಕು ಈ ಬಗ್ಸ್ ಎಲ್ಲ ಫಿಕ್ಸ್ ಆಗಿದಾವ ಇಲ್ಲ ಅಂತ. ಇನ್ನು ಗೈಸ್, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ನ್ಯೂಸ್ ಅನ್ನಿಸ್ತು. ಇದೊಂದು ಸ್ವಲ್ಪ ಸೈನ್ಸ್ ಬಗ್ಗೆ, ಟೆಕ್ ಬಗ್ಗೆ ಅಲ್ಲ. ಸೊ ಇದು ಮಯೋನಿಸಲ್ಲಿ ನ್ಯೂಕ್ಲಿಯರ್ ಫ್ಯೂಸನ್ ಅಂದರೆ ತಿಂತಿರಲ್ವ ಮಯೋನಿಸು, ಆ ಮಯೋನಿಸಿಂದ ನ್ಯೂಕ್ಲಿಯರ್ ಫ್ಯೂಸನ್ ರಿಸರ್ಚ್ನ ಮಾಡ್ತಾ ಇದ್ದಾರಂತೆ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಸೊ ಈ ಆರ್ಟಿಕಲ್ ಏನು ಹೇಳ್ತಾ ಇದ್ದಾರೆ, ಮಯೋನಿಸಲ್ಲಿ ಅದು ಕ್ಯಾಲಿಫೋರ್ನಿಯಾ ಒಂದು ಯೂನಿವರ್ಸಿಟಿಲಿ ಇಬ್ಬರು ಸೇರಿಕೊಂಡು ನ್ಯೂಕ್ಲಿಯರ್ ಫ್ಯೂಸನ್ನು ಈ ಮಯೋನಿಸ್ ಮೇಲೆ ಇಂಪ್ಲಾಂಟ್ ಮಾಡಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರಂತೆ. ಸೊ ಇದು ಅದೇನೋ ಪ್ಲಾಸ್ಟಿಕ್ ಎಲಾಬ್ರೇಟ್ ಆಗೋದಂತೆ, ಅದು ಇದು ಅಂತ ಹೇಳ್ತಾರೆ, ನನಗೇನು ಅಷ್ಟು ಅರ್ಥ ಆಗಲ್ಲ. ಬಟ್ ಮಯೋನಿಸ್ ಅಂತ ಹೇಳಿದ ತಕ್ಷಣ ತಿನ್ನೋ ಐಟಮಲ್ಲಿ ನ್ಯೂಕ್ಲಿಯರ್ ಫ್ಯೂಸನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ನಾನು ಈ ನ್ಯೂಸ್ನ ತೊಗೊಬಂದೆ. ಇನ್ನು ಟೆಲಿಗ್ರಾಮಲ್ಲಿ ಕೂಡ ರೀಸೆಂಟಾಗಿ CEO ಅವರು ಅರೆಸ್ಟ್ ಆಗಿದ್ರು ಪೊಲೀಸಲ್ಲಿ. ಬಟ್ ಇವಾಗ ಒಂದು ಅಪ್ಡೇಟ್ ಬಂದಿದೆ, ಏನಂದರೆ ಟೆಲಿಗ್ರಾಮಲ್ಲಿ NFT ಅಂದರೆ NFT ನಾರ್ಮಲಾಗಿ ಗೊತ್ತಲ್ಲ, NFT ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಆಗಿ ನಮ್ಮ ಮಾಡಲ್ಸ್ ನಾವೇ ನಾವು ಮಾಡ್ಕೊಳ್ಳೋದು. ಸೊ ಇವಾಗ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟು ಬರ್ತಾ ಇದೆ. ಬಟ್ ಇದ್ರಲ್ಲಿ ನಾವು ಗಿಫ್ಟ್ ಎಲ್ಲ ಮಾಡ್ಬೋದು ಅಂತ NFT ಅದು ಕೂಡ ಗಿಫ್ಟ್ ಮುಖಾಂತರ NFT ಪರ್ಚೇಸ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಇಲ್ಲ ಗಿಫ್ಟ್ ಮಾಡ್ಬೋದು ಅಂತ ಹೊಸ ಅಪ್ಡೇಟ್ ಬರುತ್ತೆ ಅಂತ ಟೆಲಿಗ್ರಾಮಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದೆಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ಹೊಸ ಫ್ಯೂಚರ್ ಅಂತೆ, ನೋಡೋಣ ಬಂದಿಲ್ಲ ಲಾಂಚ್ ಆದಾಗ. ಏನೋ ಗೈಸ್, ರೀಸೆಂಟಾಗಿ ಎಲ್ಲರೂ ಕೂಡ AI ಟೂಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ, AI ಮಾಡಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ AI, ಗೂಗಲ್ ಅವರು ಜೆಮಿನೈ, ಆಮೇಲೆ ಆಪಲ್ ಅವರು ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಇನ್ನೂ ಬರಲಿಲ್ಲ. ಬಟ್ ಇವಾಗ ಇನ್ಫಿನಿಕ್ಸ್ ಅವರು ಕೂಡ ಅವ್ರದ್ದೊಂದು ಮಾಡಲ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಇದು ಫೋನ್ಗೆ ಅಂತ ಹೇಳ್ತಿಲ್ಲ, ಬಟ್ ಅವರು ಇಂಟರ್ನಲ್ ಪರ್ಪಸ್ಗೋಸ್ಕರ ಇದನ್ನೆಲ್ಲ ಲಾಂಚ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಇಂಪ್ರೂವ್ ಮಾಡಿಕೊಂಡು ನಮ್ಮ ಫೋನ್ಗಳಿಗೂ ಲಾಂಚ್ನ ಮಾಡ್ಬೋದು. ಸೊ ಅದ್ರ ಹೆಸರು ಏನಂದರೆ ಫೊಲಾಕ್ಸ್ ಅಂತ ಲಾಂಚ್ನ ಮಾಡಿದ್ದಾರೆ, ಅವ್ರದ್ದು ಇನ್ಫಿನಿಕ್ಸ್ ಫೊಲಾಕ್ಸ್ AI ಅಂತ.
ಸೊ ಇದು ಲಾಂಚ್ ಆಗಿದೆ. ಬಟ್ ನಿಮ್ಮ ಫೋನ್ ನೀವೇನಾದರೂ ಇನ್ಫಿನಿಕ್ಸ್ ಫೋನ್ನ ಯೂಸ್ ಮಾಡ್ತಾರೆ ನಿಮಗೂ ಕೂಡ ಬರ್ಬೋದು. ಚೆಕ್ನ ಮಾಡ್ಕೊಳ್ಳಿ ಅಪ್ಡೇಟ್ ಏನಾದರೂ ಬಂದಿದ್ರೆ. ಗೈಸ್ ಇನ್ನು ಕೆಲವೊಂದು ಮಾಡೆಲ್ ಫೋನ್ಗಳು ರಿಲೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ಒಂದು OnePlus 13 ಅಫಿಷಿಯಲ್ ಆಗಿ ಟೀಸ್ ಮಾಡಿದ್ದಾರೆ. ಏನಾದರೂ ವೈರ್ಲೆಸ್ ಚಾರ್ಜರು, ಅವರು ಬ್ಯಾಟ್ರಿ ಮಿನಿಮಮ್ 6000 mAh ಕೆಪಾಸಿಟಿ ಬ್ಯಾಟ್ರಿನ ಕೊಡ್ತಾರೆ ಅಂತ ಟೀಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರೀವಿಯಸ್ OnePlus 12 ಆ ವೈರ್ಲೆಸ್ಸು ಆಲ್ಮೋಸ್ಟ್ 50 ವಾಟ್ ಸಪೋರ್ಟ್ನ ಮಾಡ್ತಾಯಿತ್ತು. ಬಟ್ ಇವಾಗ 13 ಎಷ್ಟು ವ್ಯಾಟ್ ಸಪೋರ್ಟ್ ಆಗುತ್ತೆ ಅಂತ ಇನ್ನೂ ಕರೆಕ್ಟಾಗಿಲ್ಲ. ಬಟ್ ಬ್ಯಾಟ್ರಿ ಮಾತ್ರ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ ಅಂತ ಅವರು ಟೀಸ್ನ ಮಾಡಿದ್ದಾರೆ. ಸೊ ಗೈಸ್ ಇನ್ಫಿನಿಕ್ಸ್ ಅವರು ಕೂಡ ಒಂದು ಫೋಲ್ಡ್ ಫೋನ್ ಅಂದರೆ ಫ್ಲಿಪ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದೇ October 7th ಅವರು ಇನ್ಫಿನಿಕ್ಸ್ Zero ಫ್ಲಿಪ್ ಫೋನ್ನ ಲಾಂಚ್ ಆಗ್ತಾ ಇದೆ. ಸೊ ಇದು ಒಂದು ಬೆಸ್ಟ್ ಫೋನು. Dimensity 8020 ಚಿಪ್ಸೆಟ್ ಒಳಗೆ ಬರ್ತಾ ಇದೆ. Dimensity 8020 ಹಾಗೆ ಇದು 70 ವ್ಯಾಟ್ ಚಾರ್ಜರ್ ಜೊತೆ ಬರ್ತಾ ಇದೆ. ಇದು ಹಾಗೆ ಡಿಸ್ಪ್ಲೇ ಕೂಡ ಹೇಳ್ತಾ ಇರಲಿ 6.9 ಇಂಚಸ್ ಡಿಸ್ಪ್ಲೇ ಬರ್ತಾ ಇದೆ ಅಂತ. ಸೊ ಒಂದು ಬೆಸ್ಟು ಇನ್ಫಿನಿಕ್ಸಲ್ಲಿ ನೋಡ್ತಾ ಇದ್ರೆ ಫ್ಲಿಪ್ ಫೋನ್ನ ಇವರು ಲಾಂಚ್ ಮಾಡೋಕ್ಕೆ ಇದೇ October 17th ಲಾಂಚ್ ಆಗುತ್ತೆ ಅಂತ ಇನ್ಫಿನಿಕ್ಸ್ ಅವರು ಹೇಳಿದ್ದಾರೆ. ಆಲ್ರೆಡಿ ಲಾಂಚ್ ಆಗಿದೆ, ನೀವು ನೋಡ್ಬೋದು. ಪೋಸ್ಟರ್ ಎಲ್ಲ ಬಿಟ್ಟಿದ್ದಾರೆ, ಲಾಂಚಿಂಗ್ ಆನ್ 17th October ಅಂತ. ಸೊ ನೋಡೋಣ ಫೋನ್ ಹೆಂಗಿರುತ್ತೆ ಫ್ಲಿಪ್ ಫೋನ್. ನಾನೇನು ತಗೊಳ್ಳಲ್ಲ, ಬಟ್ ಲಾಂಚ್ ಆದಮೇಲೆ ತಿಳಿಸ್ತೀನಿ ಹೇಗಿದೆ ಫೋನ್ ಅಂತ. ಇನ್ನು ಗೈಸ್ ಸ್ಯಾಮ್ಸಂಗ್ ಅವ್ರದ್ದು ಕೂಡ ಒಂದು A16 5G ಫೋನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಫೋಟೋಸ್ ಎಲ್ಲ ಸ್ವಲ್ಪ ಒಂದು ಲೀಕ್ ಆಗಿದೆ, ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಎಲ್ಲ. ಸೊ ಇದರಲ್ಲಿ ಮೇಯ್ನಾಗಿ ಅವರು 2 ಪ್ರೊಸೆಸರಲ್ಲಿ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೇ ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್ ಆಗಿರೋ Exynos 1330 ಪ್ರೊಸೆಸರಲ್ಲಿ ಒಂದು ಮಾಡೆಲ್ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಯಾವುದು ಅಂದರೆ Dimensity 6300 ಪ್ರೊಸೆಸರಲ್ಲಿ ಕೂಡ ಇದು A16 ಫೋನ್ ಲಾಂಚ್ ಆಗ್ಬೋದು ಅಂತ ಇಲ್ಲಿ ಟೀಸ್ ಮಾಡಿದ್ದಾರೆ. ಬಟ್ ಎರಡರಲ್ಲೂ ಲಾಂಚ್ ಆಗೋದು ನನಗೆ ಸ್ವಲ್ಪ ಡೌಟು. ಲಾಂಚ್ ಮಾಡಿದ್ರೆ ಒಂದು Dimensity 6300 ಪ್ರೊಸೆಸರ್ ಮೇಲೆ ಲಾಂಚ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ, ಇವರೇನೋ ಸ್ಯಾಮ್ಸಂಗಲ್ಲಿ ಲಾಂಚ್ ಮಾಡಿದ್ರೆ. ಸೊ ಗೈಸ್ ಫೈನಲಿ Xiaomi 15 Pro ಕೂಡ ಅವ್ರದ್ದು ಕೆಲವೊಂದು ಫೋಟೋಸ್ ಮತ್ತು ಫೋನ್ದು ಹಾಗೆ ಕೆಲವೊಂದು ಸ್ಪೆಸಿಫಿಕೇಶನ್ ಎಲ್ಲ ಲೀಕ್ ಆಗಿದೆ. ಸೊ ನಿಮಗೆ Xiaomi 15 Pro ಲಾಂಚ್ ಆಗ್ತಿರೋದು ಯಾವ ಪ್ರೊಸೆಸರ್ Snapdragon 8 Gen 4 ಚಿಪ್ಸೆಟ್ ಮೇಲೆ Gen 4 ಚಿಪ್ಸೆಟ್ ಮೇಲೆ ಇದು ಲಾಂಚ್ ಆಗ್ತಾ ಇದೆ. ಹಾಗೆ ನಿಮಗೆ Sony IMX 858 Pro ಸೆನ್ಸರ್ ಮೇಲೆ ಲಾಂಚ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಬ್ಯಾಟ್ರಿ ಕಡೆ ಬರೋದಾದರೆ ಒಂದು 6000 mAh ಕೆಪಾಸಿಟಿ ಬ್ಯಾಟ್ರಿನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ 100 ವ್ಯಾಟ್ ಚಾರ್ಜರ್ ಸಪೋರ್ಟ್ ಆಗುತ್ತೆ, ಅದು ವೈರ್ಲೆಸ್ಸು 90 ವ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ 10 ವ್ಯಾಟ್ ರಿವರ್ಸ್ ಚಾರ್ಜರ್ ಕೂಡ ಇಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಲೀಕ್ ಹೇಳ್ತಾ ಇದೆ. ಬಟ್ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಗೊತ್ತಿಲ್ಲ. ಹಾಗೆ Android 15 HyperOS 2 ಮೇಲೆ ಇದು ಲಾಂಚ್ ಆಗುತ್ತೆ ಅಂತ ಈ ಲೀಕು ಹೇಳ್ತಾ ಇದೆ. ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಒನ್ಸ್ ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಇಷ್ಟೆಲ್ಲ ಫೀಚರ್ಸು ಇರುತ್ತಾ ಇರಲ್ವಾ ಅಂತ. ಸೊ ಗೈಸ್ ವಿವೋದವ್ರದ್ದು ಕೂಡ ಒಂದು Vivo X200 ಸೀರೀಸ್ ಲಾಂಚ್ ಆಗೋಕ್ಕೆ ರೆಡಿ ಆಗ್ತಾಯಿದೆ. ಸೊ ಚೀನಾದಲ್ಲಿ ಇದೇ 14ನೇ ತಾರೀಕು ಲಾಂಚ್ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಇನ್ನು ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಎಲ್ಲ ಲೀಕ್ ಆಗಿದೆ. 3 ಮಾಡೆಲ್ನ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು Vivo X200, ಒಂದು Vivo X200 Pro, ಇನ್ನೊಂದು Vivo X200 Pro Mini ಅಂತ 3 ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು 42, ಒಂದು 52,000ಕ್ಕೆ, ಒಂದು 55,000ಕ್ಕೆ, ಒಂದು 61,000ಕ್ಕೆ Vivo X200 Mini ಲಾಂಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಅಮೌಂಟ್ನ ಇಲ್ಲಿ ಹೇಳ್ತಾ ಇದ್ರೆ ಪ್ರೈಸ್ನ. ಬಟ್ ಒನ್ಸ್ ಲಾಂಚ್ ಆದಮೇಲೆ ಅಲ್ವಾ ಗೊತ್ತಾಗೋದು. ಬಟ್ ಇದು ಕ್ಯಾಮ್ರಾಗೆಲ್ಲ ಒಂದು ಒಳ್ಳೆ ಸೆಂಟ್ರಿ ಫೋನು. ವಿವೋದಲ್ಲಿ ಈ X ಸೀರೀಸು ಬೆಸ್ಟು, ಕ್ಯಾಮ್ರಾದಲ್ಲಿ ಮಾತ್ರ ಟಾಪ್ ಮ್ಯಾಚ್ ಆಗಿರುತ್ತೆ. ಪರ್ಫಾರ್ಮೆನ್ಸಲ್ಲಿ ಹೇಳ್ಕೊಳ್ಳೋಷ್ಟಿಲ್ಲ ಬಟ್ ಈ ಪ್ರೈಸ್ಗೆ. ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಒಂದು ಒಳ್ಳೆ ಫೋನ್ನ ಈ ಸೀರೀಸಲ್ಲಿ ಲಾಂಚ್ನ ಮಾಡ್ತಾ ಇದ್ದಾರೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ. ಇದೇ ಥರ ಹೊಸ ನ್ಯೂಸು ಡೈಲಿ ಟೆಕ್ ನ್ಯೂಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.